ಸೋಮಶೇಖರ್ ಅವರು ಕ್ರಾಸ್ ವೋಟ್ ಮಾಡಿದ್ರ ವಿಷಯವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಸೋಮಶೇಖರ್ ಹೆಬ್ಬಾರನ್ನ ಕೈ ಸಭೆಗೆ ಕರೆದೊಯ್ಯಲಾಗಿತ್ತು. ಸೊ ನಮಗೆ ಅದರ ಉದ್ದೇಶ ಏನು ಗೊತ್ತಿತ್ತು, ನಮ್ಮ ಉದ್ದೇಶ ಕೂಡ ಸಕ್ಸಸ್ ಆಗಿದೆ. ಬಿಜೆಪಿಗೆ ಶಾಕ್ ಕೊಡುವಂತಹದ್ದಲ್ಲ, ಇದು ನಮಗೆ ಸೋಲಲ್ಲ, ಇದು ಮೈತ್ರಿ ಸೋಲಲ್ಲ. ಇದನ್ನ ಮೈತ್ರಿ ಸೋಲು ಅಂತ ವ್ಯಾಖ್ಯಾನಿಸೋದು ಬೇಡ, ಲೋಕಸಭೆ ಚುನಾವಣೆ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ವ್ಯಾಖ್ಯಾನಿಸೋದು ಬೇಡ, ಯಾಕಂದ್ರೆ ಅದರ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅಂದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮೊದಲನೇ ದಿನದ ನಾಮಪತ್ರ ಸಲ್ಲಿಸತಕ್ಕಂಥ ದಿನವೇ ಹೇಳಿದ್ದೇನೆ, ನಮ್ಮ 19 ಮತಗಳು ಮತ್ತು ನಮ್ಮ ಮೈತ್ರಿ ಪಕ್ಷವಾಗಿರ್ತಕ್ಕಂಥ BJP ಪಕ್ಷದಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ಮತಗಳು, BJPಯ ಒಂದು ಅಧಿಕೃತ ಅಭ್ಯರ್ಥಿಯ ಜಯಕ್ಕೆ ಬೇಕಾದಂಥ ಮತಗಳನ್ನು ಅವರು ಕೊಟ್ಟ ನಂತರ ಉಳಿಯತಕ್ಕಂಥ ಮತಗಳು ನಮ್ಮ ಅಭ್ಯರ್ಥಿಗೆ ಪಡೆಯತಕ್ಕಂಥ ನಿರ್ಧಾರವನ್ನು ಎರಡೂ ಪಕ್ಷಗಳು ಸೇರಿ ಮಾಡಿದ್ದೇವೆ. ಅದರ ಪ್ರಕಾರವೇ ಮತದಾನ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆಗಳಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಪದೇ ಪದೇ ಆಮಿಷ ಹೊಡ್ತಕ್ಕಂಥ ವಿಷಯ, ಧಮಕಿ ವಿಷಯಗಳನ್ನು ನಿಮಗಳ ಮುಂದೆ ಹೇಳಿದ್ದ ಅಷ್ಟೇ ಅಲ್ಲ, ಕುಪೇಂದ್ರ ರೆಡ್ಡಿ ಅವರು ಮತ್ತು ಕೆಲವು ಸಹಚರರ ಮೇಲೆ ಒಂದು FIR